ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡಕತ್ತಿರೋ ರೆಸಿಪಿ ಆಲೂ ಪರಾಟ. ಇದನ್ನು ಎಣ್ಣೆನೂ ಬಳಸಲಾರ್ದ ಮತ್ತು ಮೈದಾನು ಬಳಸಲಾರ್ದ ಹೆಲ್ದಿಯಾಗಿ ಮಾಡ್ಕೊಂಡೀನಿ. ಅದಕ್ಕೆ ಚಾಪರ್ಗೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಹಾಕಿ ಚಾಪ್ ಮಾಡ್ಕೊಳ್ತೀನಿ. ನಿಮಗೆ ಬೇಕಾದ್ರೆ ಸಣ್ಣಗೂ ಹೆಚ್ಕೋಬೋದು. ಯಾಕಂದರೆ ಆಲೂ ಪರಾಟದ ಸ್ಟಫಿಂಗಿಗೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ರೇ ಸ್ಟಫಿಂಗ್ ಚಲೋ ಬರುತ್ತೆ. ಇವಾಗ ಕುದಿಸಿಟ್ಟಿರುವಂಥ ಆಲೂ ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ಕುದಿಸಿಟ್ಟಿರೋದು ಸ್ವಲ್ಪ ಆರಿಸಿಬಿಟ್ಟು ಸ್ಮ್ಯಾಶ್ ಮಾಡ್ಕೊಳತ್ತೀನಿ ನಾನು. ಇವಾಗ ಅದಕ್ಕೆ ಬೇಸಿಕ್ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ನಿಂಬೆ ರಸ ಹಾಕೋಬೇಕು, ಇಲ್ಲಾಂದ್ರೆ ನೀವು ಆಮ್ಚೂರು ಪೌಡ್ರ್ ಆದರೂ ಹಾಕೋರಿ. ಮತ್ತು ಚಾಪ್ ಮಾಡಿದ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಉಂಡೆ ಮಾಡಿ ಇಟ್ಕೊಳ್ಳೋಣ ಸಣ್ಣ ಸಣ್ಣ. ಈಗ ಗೋಧಿ ಹಿಟ್ಟು ನೋಡಿರಿ, ನಾನು ಮೈದಾ ಬಳಸ್ಕೊಂಡಿಲ್ಲ. ಇವಾಗ ಗೋಧಿ ಹಿಟ್ಟನ್ನ ಹೆಂಗೆ ನಾದ್ಕೊಂಡಿನಿ ಅಂತ ಹೇಳ್ತೀನಿ. ಅದಕ್ಕೆ ಉಪ್ಪು, ಜೀರಿಗೆ ಮತ್ತು ಕರಿ ಎಳ್ಳು ಹಾಕಿ ನಾದ್ಕೊಂಡಿನಿ. ಅದು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸ್ಮೂತ್ ಇರಬೇಕು. ಇವಾಗ ನೋಡಿರಿ, ನೀವು ನೋಡೋದು ಕಾಣಾಗ್ತೈತಿ ನಿಮಗೆ, ಈ ಥರ ಇರಬೇಕು. ಎಷ್ಟು ಸ್ಮೂತ್ ಐತಿ. ಈಗ ಬರ್ರಿ ಸ್ಟಫಿಂಗ್ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ತಿರುಗಿಸ್ಕೊಂತ ತುಂಬ್ಕೋಬೇಕು. ನೋಡಿರಿ, ಈ ಥರ ನಾ ತುಂಬ್ಕೊಂಡೀನಿ. ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳೋಣ. ನಾವು ಒಂದು ಸ್ವಲ್ಪನೂ ಎಣ್ಣೆ ಬಳಸಾಕತ್ತಿಲ್ಲ. ನೋಡಿರಿ, ಇದನ್ನು ಸ್ಮೂತಾಗಿ ಹಿಂಗೆ ಲಟ್ಟಿಸ್ಕೋಬೇಕು. ನೋಡಿರಿ, ನಿಮಗೆ ಕಾಣಾಕತ್ತೈತಿ. ನೀವು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು, ನಾವು ದಪ್ಪ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ತೆಳ್ಳಗೆ ಮಾಡ್ಕೊಳಕತ್ತೀನಿ. ಇವಾಗ ಬರ್ರಿ ಬೇಯಿಸೋಣ ಅಂತ ಇದನ್ನು. ನೋಡಿರಿ, ತೋರ್ಸಾಕತ್ತೀನಿ ನಿಮಗೆ. ಎಳ್ಳು ಎಷ್ಟು ಚೆಂದ ಕಾಣಾಕತ್ತಾವು. ಇವಾಗ ತವಾಕಾದ್ಮೇಲೆ ಪರೋಟ ಹಾಕಿ ಬೇಯಿಸೋಣ. ನಿಮಗೆ ಒಂದು ಟಿಪ್ ಹೇಳ್ಬೇಕು ನಾನು. ಏನಂದ್ರೆ, ಆಲೂಗಡ್ಡೆ ಸ್ಟಫಿಂಗ್ ಮಾಡಬೇಕಾದ್ರೆ ಆಲೂಗಡ್ಡೆ ಬೇಯಿಸಿ 1 ಅವರ್ ಫ್ರಿಜ್ ಒಳಗೆ ಇಟ್ಕೋಬೇಕು. ಯಾಕಂದ್ರೆ ಬಿಸಿ ಇರುವಾಗ್ಲೇ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಬಾರ್ದು. ಸ್ಮ್ಯಾಶ್ ಮಾಡ್ಕೊಂಡ್ರೆ ಭಾಳ ಮೆತ್ತಗಾಗ್ಬಿಡ್ತೈತೆ ಅದು. ಅದಕ್ಕೆ 1 ಅವರ್ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲೆ ಮಾಡ್ಕೊರಿ. ನೋಡಿರಿ, ನಾನೀಗ ಎರಡನೇದು ನಿಮಗೆ ಮಾಡಿ ತೋರ್ಸಾಕತ್ತೀನಿ. ಎಷ್ಟು ಚಂದ ಕೈಲನ್ನು ತಟ್ಕೊಬೋದು ನೀವು ಆರಾಮ. ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೇನಿ ಈಗ. ನೋಡಿರಿ, ಈ ಥರ ತುಂಬಿ ಲಟ್ಟಿಸ್ಕೋಬೇಕು. ನೋಡಿರಿ, ಈ ಥರ ಕೈಲನ್ನು ಮಾಡಿದ್ರೂ ನೀಟಾಗಿ ಆಗಾಕತ್ತೈತಿ. ಸೈಡಿಂದನೇ ಲಟ್ಟಿಸ್ಕೋಬೇಕು. ಇದನ್ನು ದಂಡಿಯಿಂದನೇ ಒಂಚೂರು ಸ್ಟಫಿಂಗ್ ಹೊರಗೆ ಬಂದಿಲ್ಲ. ನೋಡಿರಿ, ನೀವು ಎಷ್ಟು ಬೇಕಾದರೂ ಮಾಡ್ಕೊಂಡ್ರು ಬೇಸರ ಆಗಂಗಿಲ್ಲ ಇಂಥವು. ಈಗ ಎರಡನೇ ಟಿಪ್ ಹೇಳ್ತೇನೆ ನಿಮಗೆ. ಏನಂತಂದ್ರೆ, ಸ್ಟಫಿಂಗು ಮತ್ತು ಗೋಧಿ ಹಿಟ್ಟು ಎರಡೂ ಕನ್ಸಿಸ್ಟೆನ್ಸಿ ಸೇಮ್ ಇರಬೇಕು. ಒಂದು ಗಟ್ಟಿ ಒಂದು ಮೆತ್ತಗೈತಂದ್ರೆ ಮಾಡೋಕ್ಕಾಗಂಗಿಲ್ಲ. ಇವಾಗ ನೋಡಿ, ನಾನು ನಿಮಗೆ ಬಿಡಿಸಿ ತೋರ್ಸಾಕತ್ತೀನಿ ಎಷ್ಟು ಚಂದ ಕೋಟಿಂಗ್ ಬಂದೈತಿ ಸ್ಟಫಿಂಗು. ಮತ್ತು ಟೇಸ್ಟ್ ಒಳಗೂ ಏನು ಡಿಫ್ರೆನ್ಸ್ ಇರೋಂಗಿಲ್ಲ. ಎಣ್ಣೆ ಹಚ್ಚಿ ಮತ್ತು ಬೆಣ್ಣೆ ಹಚ್ಚಿ ಮಾಡ್ಕೊಂಡ್ರು ಅಷ್ಟೇ ಟೇಸ್ಟ್ ಇರುತ್ತೆ. ಇದು ಬರೀ ಹಿಟ್ಟಿಲೇನೆ ಮಾಡ್ಕೊಂಡ್ರು ಅಷ್ಟೇ ಟೇಸ್ಟ್ ಇರುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.